ಮೈಸೂರು ರಾಜ್ಯದ ಮೊದಲನೇ ಮುಖ್ಯಮಂತ್ರಿ ಸಂವಿಧಾನ ಬರೋಕ್ಕಿಂತ ಅವರು ಬಹುಶಃ ಇವತ್ತು ರಾಜ್ಯಕ್ಕೆ ಬೆಳವಣಿಗೆ ಅದಕ್ಕೆ ಅಡಿಪಾಯ ಆಗ್ತದೆ. ದೇಶದ ಜೊತೆಗೆ ಸ್ವಾತಂತ್ರ್ಯ ಹೋರಾಟಗಾರ ಅದನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡ್ಕೊಂಡಿದ್ದಾರೆ. ಇವತ್ತಿನ ಕರ್ನಾಟಕ ಆರ್ಥಿಕವಾಗಿ ಸಾಮಾಜಿಕ ಬೆಳವಣಿಗೆ ಆಗಿದ್ದು ಅವರು ಆಗ್ತಂತ ಅಡಿಪಾಯನೇ ಕಾರಣ ಮಾಡಬೇಕು. 1950ನೇ ಇಸ್ವಿಯಲ್ಲಿ ಸಂವಿಧಾನ ರಚನೆ ಆಯಿತು, ಅಲ್ಲ ಜಾರಿಗೆ ಬಂತು. ಜಾರಿಗೆ ಬಂದ ಮೇಲೆ ಚುನಾವಣೆ ಮೊದಲನೇ ಚುನಾವಣೆ 1958. ಸೊ ಅಲ್ಲಿವರೆಗೆ 40ರಿಂದ 50 ಮುಖ್ಯಮಂತ್ರಿಯಾಗಿ ಅವರನ್ನು ಸ್ಮರಿಸ್ಕೊಳ್ತಕ್ಕಂಥ ಆಗ್ತಾ ಇದ್ದಾರೆ. ಅವರು ಯಾವ ಜೀವನದಲ್ಲಿ ಆಡಳಿತದ ಬಗ್ಗೆ ರಾಜ್ಯದ ಬಗ್ಗೆ ಯಾವ ಕನಸನ್ನು ಇಟ್ಕೊಂಡಿದ್ದಾರೆ, ಆ ಕನಸನ್ನು ನನಸು ಮಾಡ್ತಕ್ಕಂಥ ಪ್ರಯತ್ನ. ಸರ್, ಇವತ್ತು ರಾಜ್ಯಸಭಾ ಚುನಾವಣೆ ಇದೆ, 3 ಅಭ್ಯರ್ಥಿಗಳಿದ್ದಾರೆ ನಿಮ್ಮ ಕಡೆಯಿಂದ. JDS-ನಿಂದನೂ ಕೂಡ ಎಕ್ಸ್ಟ್ರಾ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಸೊ ಈಗಾಗಲೇ ಮತದಾನ ಪ್ರಕ್ರಿಯೆ ಕೂಡ ಶುರು ಆಗಿದೆ. ಬಿಜೆಪಿ ಮತ್ತು ಗೆಲ್ಲಬೇಕು ಅಂತ ಹಾಕೋದಿಲ್ಲ, ಅವ್ರು ಓಟ್ ಇಲ್ಲ. 45 ಓಟ್ ಬೇಕಲ್ಲಪ್ಪ, ಎಲ್ಲಿದೆ? ಹೌದು, ಇದೆಯಾ? ಇಲ್ಲ. ಮತ್ತೆ ಹೆಂಗಿದೆ? ಆತ್ಮಸಾಕ್ಷಿ ಮತಗಳಿದಾವಂತಲ್ಲ ಸರ್? ಏನು ಆತ್ಮಸಾಕ್ಷಿ ಅಂತ ಮತ ಇದೆಯಾ? ಅವ್ರ ಓಟಿ ನಮಗೆ ಬರ್ತವಲ್ಲ. ಆರೋಪ ಮಾಡ್ತಿದ್ದಾರೆ ಸರ್, ಅಡ್ಡ ಮತದಾನ ವಿಚಾರವಾಗಿ ಸರ್ಕಾರ ಕಾನೂನು ಅವ್ರಿಗೆ ಬೇಕಾದಂತ ಕಾನೂನು ಬರೆಸ್ಕೊಂಡು ಹಿಂದೆ ಯಾವತ್ತೂ ಕೂಡ FIR ಆಗಿರ್ಲಿಲ್ಲ. ಮ್ಯಾಜಿಸ್ಟ್ರೇಟ್ ಮನವಿ ತಗೊಂಡು ಅವ್ರಿಗೆ ಓಟ್ ಇಲ್ಲದೆ ಹೋದ್ರು ಕೂಡ ಕ್ಯಾಂಡಿಡೇಟ್ ಹಾಕಿ ಕ್ಯಾಂಡಿಡೇಟ್ಗಳಿಗೆ, ನಮ್ಮ ಅಭ್ಯರ್ಥಿ, ನಮ್ಮ ವೋಟರ್ಸ್ಗೆ, ನಮ್ಮ MLAಗಳಿಗೆ ಆಸೆ ಆಮಿಷಗಳು ತೋರಿಸ್ತಾ ಇದ್ದಾರಲ್ಲ, ಹೆದರಿಕೆ ಆಗ್ತಾ ಇದ್ದಾರಲ್ಲ, ಅದಕ್ಕೆ FIR ಆಗಿ ಮ್ಯಾಜಿಸ್ಟ್ರೇಟ್ ಕೇಳಿ ಆಮೇಲೆ ಇದು ಮಾಡ್ಬೇಕಾಯ್ತು. ಅಭ್ಯರ್ಥಿ ವಿರುದ್ಧನೇ FIR ಹಾಕಿದ್ದಾರೆ. ಅವೆಲ್ಲ ನನಗೆ ಮಾತಾಡಲ್ಲ. ಎಸ್ ಸರ್, ನಾವು ನಮ್ಮ ಅಭ್ಯರ್ಥಿಗೆ 3 ಜನ ಹಾಕಿದ್ದೀವಲ್ಲ, 3 ಜನ ಗೆಲ್ತಾರೆ. ಎಸ್ ಸರ್, ಥ್ಯಾಂಕ್ಸ್ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.